ಹಲೋ ಗೈಸ್, ವೆಲ್ಕಮ್ ಟು ಕೆ ಚಾನಲ್. ನಾನು ಆಶಿಕ್. ಇವತ್ತು ನಾನು ಮಾತಾಡೋಕೊಟ್ಟಿರೋಂಥದ್ದು ಈ ಫ್ಯಾನ್ ವಾರ್ಸ್ ಅಂತ ಏನು ನಡೀತಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ನಿಸ್ತು. ಅಂದರೆ ನಿಮ್ಮ ಕೈಯಲ್ಲಿ ಡಿಸ್ಕಸ್ ಮಾಡುತ್ತೀನಿ. ಕಮೆಂಟ್ ಮಾಡ್ತಾ ಹೋಗಿ. ನನ್ನ ಒಂದೊಂದು ಪಾಯಿಂಟ್ ಕೂಡ ಕೇಳಿದ ತಕ್ಷಣ ಅಲ್ಲೇ ಕಮೆಂಟ್ ಹಾಕಿ ಏನು ನಿಮ್ಮ ಅನಿಸಿಕೆಗಳು ಏನಿರುತ್ತೆ ಅದ್ರ ಮೇಲೆ ಅಂತ. ಯಾಕೆ ಗೊತ್ತಾ, ಇಲ್ಲಿ ನಾನು ಬಂದಿರೋವಂಥದ್ದು ಒಬ್ಬನೇ ಮಾತಾಡೋದಕ್ಕಲ್ಲ. ಲೈವಲ್ಲಿ ಇದ್ದೀರಿ, ಇನ್ನೂ ಚೆನ್ನಾಗಿರ್ತಿತ್ತು, ಇನ್ನೂ ಚೆನ್ನಾಗಿ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಫ್ಯಾನ್ ವಾರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ ನನಗೆ ಗೊತ್ತಾಗಬೇಕು. ನಿನ್ನೆ ಯಾರ ಬಗ್ಗೆ ನಾನು ಅಪ್ಡೇಟ್ ಕೊಟ್ಟಿದ್ನಲ್ಲ, ನಿನ್ನೆ ಯಾವ್ಯಾವ ಮೂವಿದು ಯುಗಾದಿಲಿ ಈ ಥರ ಅಪ್ಡೇಟ್ಸ್ ಬರ್ತಾ ಇದೆ ಅಂತ ಯಾವ್ಯಾವ ಸ್ಟಾರಿಂದ ಕೊಟ್ಟಿದ್ನಲ್ಲ, ಇವರ ಮಧ್ಯೆನೇ, ಇವರ ಫ್ಯಾನ್ಸ್ ಮಧ್ಯೆನೇ ಇರೋವಂಥ ಕ್ಲಾಶಸ್ ಆಗಿರೋವಂಥದ್ದು. ಆದರೆ ನಾನಿಲ್ಲಿ ಹೇಳ್ತೀನಿ, ಫ್ಯಾನ್ಸೇನೆ, ಸ್ಟಾರೇನೆ. ನಿಮ್ಮಿಂದ ಸ್ಟಾರ್ಗಳು ಬೇಜಾರು ಮಾಡ್ಕೊಳ್ಳೋ ರೀತಿ ಯಾವುದೇ ಕಾರಣಕ್ಕೂ ಆಗಬಾರ್ದು. ನೀವು ಫ್ಯಾನ್ಸ್ ಆಗೇ ಇರಬೇಕು. ನಾನು ಒಬ್ಬ ಫ್ಯಾನೇನೆ, ನಾವು ಫ್ಯಾನ್ ಆಗೇ ಇರಬೇಕು. ನನಗೂ ಒಂದು ಇತಿಮಿತಿ ಅಂತ ಇರುತ್ತೆ, ನಾನು ಫ್ಯಾನ್ ಆಗೇ ಇರಬೇಕು. ಆದರೆ ಹೇಳ್ತೀನಿ, ಒಂದು ವಿಷಯ ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ. ಎಲ್ಲ ಈ ಜಾತಿನ ಯೂಸ್ ಮಾಡಿಕೊಂಡು, ಇಲ್ಲ ಜಾತಿಯ ಅದು ಇದು ಅಂತೆಲ್ಲ ಯೂಸ್ ಮಾಡಿಕೊಂಡು ಪಾಲಿಟಿಕ್ಸ್ ನಡೆಸ್ತಾರಲ್ಲ, ಈ ರಾಜಕೀಯದ ವಿಷಯಕ್ಕಿಂತನೂ ನೀವು ಮಾಡ್ತಿರೋ ಫ್ಯಾನ್ ವಾರ್ಸ್ ಏನಿದೆ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದ್ದು ಡಿಸ್ಕಸ್ ಮಾಡ್ಬೋದು. ಯಾವುದೇ ಒಂದು ನಾಚಿಕೆ ಇಲ್ದಲೇನೆ, ಅಂದರೆ ಘರ್ಷಣೆ ರೀತಿಯೂ ಮಾತಾಡ್ಬೋದು. ಯಾಕೆಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಪಾಲಿಟಿಕ್ಸ್ ಆಗಲಿ ಜಾತಿ ಬಗ್ಗೆ ಅಲ್ಲಿ ಮಾತಾಡ್ತಾ ಇಲ್ವಲ್ಲ. ಮಾತಾಡಿ ಗುರು, ಫ್ಯಾನ್ ವಾರ್ ಮಾಡಿ ಗುರು, ತುಂಬಾ ಚೆನ್ನಾಗಿರುತ್ತೆ. ಆದರೆ ಅದಕ್ಕೂ ಒಂದು ಲಿಮಿಟ್ ಇತ್ತು ಗುರು. ಸೊ ಗೈಸ್, ಯಾವುದೇನಿಲ್ಲ ಮಾಡಿದೆ, ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನಗೆ ಒಂದೊಂದು ಸ್ಟಾರ್ ಬಗ್ಗೆನೂ ಮಾತಾಡೋದಾದರೆ ಒಂದೊಂದು ಒಪಿನಿಯನ್ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ಕೊತೀನಿ. ಮೊದಲನೇದಾಗಿ ನಿಮಗೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೇಳೋದಾದರೆ, ಅವ್ರು ತುಂಬ ಹಂಬಲ್ ಅಂದರೆ ಅವರು ಸೆಟ್ ಮಾಡ್ಕೊತಾರೆ. ಯಾವ ವಿಷಯಕ್ಕೆ ಸಿಟ್ಟು ಮಾಡ್ಕೋಬೇಕು ಅದಕ್ಕೆ ಮಾಡ್ಕೊತಾರೆ. ಆದರೆ ಹಂಬಲ್ ಅವರು, ಅಂದರೆ ಇದನ್ನು ಆ್ಯಕ್ಟ್ ಮಾಡಿ ತೋರಿಸೋ ಅಂಥದ್ದಲ್ಲ, ನಾನು ಹಂಬಲ್ ಅಂತ ತೋರಿಸ್ಕೊಳ್ಳೋ ಅಂಥದ್ದು ಅಲ್ಲ. ನಿಮಗೆ ಗೊತ್ತಿರುತ್ತೆ, ಅವ್ರು ಯಾವಾಗಲೂ ಹೆಲ್ಪ್ ಮಾಡಬೇಕಾದ್ರೆ ಕ್ಯಾಮ್ರಾ ಆಫ್ ಮಾಡಿ ಅಂತೆಲ್ಲ ಮಾತಾಡ್ಕೊಂಡೆ ಅದು ಹಿಂದೆ ನಡೆಯೋ ಅಂಥದ್ದು ಈ ವಿಷಯ ಅಲ್ಲ. ಸೊ ಹಂಬಲ್ ಅಂತಲೇ ಹೇಳ್ಬೋದು. ಆದರೆ ಅವ್ರು ಸ್ಟ್ರೈಟಾಗಿ ಹೇಳ್ತಾರೆ ಏನಿದ್ರು ಕೂಡ. ಆ್ಯಂಡ್ ಮೀಡಿಯಾ ಅಂತ ಬಂದಾಗ, ನೀವು ಟಿ ವಿಲಿ ಏನು ಮಾತಾಡ್ತೀರಾ ಅಂತ ಬಂದಾಗ ತುಂಬಾ ಯೋಚನೆ ಮಾಡ್ಕೊಂಡು ಮಾತಾಡ್ತಾರೆ. ಹೇಳ್ಬೋದಾಗಿತ್ತು ಅವ್ರು ಹಂಗೆ ಮಾತಾಡಬಾರ್ದು, ಹಿಂಗೆ ಮಾತಾಡಬಾರ್ದು ಅನ್ನೋ ರೀತಿಲಿ ಒಂದು ಕೆಟ್ಟದಾಗಿ ಒಂದು ಮಾತಾಡ್ಬೋದಾಗಿತ್ತು. ಆದರೆ ಹಂಗಿಲ್ಲ. ಇಲ್ಲ, ನನ್ನ ಮನಸ್ಸಿಗೆ ಬೇಜಾರಾಗಿದೆ ಅಷ್ಟೇ ಹೇಳೋದವರು. ನೀವು ಈ ಥರ ಅವ್ರ ಇಂಟರ್ವ್ಯೂ ಎಲ್ಲ ನೋಡಿದ್ರೆ, ಇಲ್ಲ ಆ ಥರ ಅವ್ರು ಅಂದಿದ್ದು ನನ್ನ ಮನಸ್ಸಿಗೆ ಬೇಜಾರಾಗಿದೆ, ಅವ್ರಿಗೆ ಕ್ಷಮೆ ಕೇಳಬೇಕು. ಯಾವ ರೀತಿ ಅವ್ರ ಪದಗಳನ್ನ ಬಳಸ್ತಾರೆ ಗುರು, ಆ ರೀತಿ ಅದು ಅವ್ರು ಅಷ್ಟು ಹೇಳಿದ್ರೆ, ಅಷ್ಟು ನಿಧಾನವಾಗಿ ಹೇಳ್ತಾರಲ್ಲ, ಕೇಳ್ತಾರೆ ಜನ. ಆದರೆ ಏನಂತಾರೆ, ಅದು ಅವ್ರ ಸೈಡ್ ಆಗಿರುವಂಥದ್ದು. ಅದನ್ನು ಎಲ್ಲರೂ ಕಾಪಿ ಮಾಡಬೇಕಂತಿಲ್ಲ. ಈಗ ದರ್ಶನ್ ಸರಿಗೆ ಬಂದರೆ ಅವ್ರು ಹೆಂಗೆ ಅಂದರೆ, ಡಿ ಬಾಸ್ ಅವ್ರು ಹೆಂಗೆ ಅಂದರೆ ಮಿರರ್ ಇದ್ದಂಗೆ. ನೀನು ಒಳ್ಳೆಯವನ, ನಾನು ಒಳ್ಳೆಯವನು, ನೀನು ಕೆಟ್ಟವನ, ನಾನು ಕೆಟ್ಟವನು ಅಂದರೆ ಮಿರರ್ ಇದ್ದಂಗೆ. ಒಂದು ಚೂರು ನಾಯಿ ಬೂದಿ ತೋರಿಸಿದ್ರು ಕೂಡ ಅವರು ಕಚ್ಚೇ ಬಿಡ್ತಾರೆ. ಅರ್ಥ ಆಗ್ತಿದೆಯಾ? ಹಂಗೆ ನಿಮ್ಮ ಬುದ್ಧಿ ಎಷ್ಟಲ್ಲಿರಬೇಕು, ಓವರ್ ಸ್ಮಾರ್ಟ್ ಆಗೋಕ್ಕೆ ಹೋಗ್ಬಾರ್ದು. ಅವ್ರ ಮುಂದೆ ಹೆಂಗಿರ್ಬೇಕು ಹಂಗಿರಬೇಕು. ಹಾಗೇನೆ ಕಿಚ್ಚ ಸುದೀಪ್ ಅವ್ರಿಗೆ ಬಂದರೆ ಸ್ಟ್ರೈಟು ಹಿಂಗೆ ಕೊಟ್ಬಿಡ್ತಾರೆ, ಆನ್ ದ ಸ್ಪಾಟಲ್ಲಿ ಕೊಡ್ತಾರೆ. ಏನು ಗುರು ಇದ್ದಾರೆ, ಏನಕ್ಕೆ ಡಿಸ್ಕಸ್ ಮಾಡ್ತಿದ್ದೀರಾ? ಸಂಬಂಧನೇ ಇಲ್ಲ, ಏನಕ್ಕೆ ಡಿಸ್ಕಸ್ ಮಾಡ್ತಿದ್ದೀರಾ? ನಿಮಗೇ ಬರೀ ನ್ಯೂಸ್ ಬೇಕು, ನಾನು ಅದಕ್ಕೆಲ್ಲ ಸಿಗಲ್ಲ. ಇದ್ರ ಬಗ್ಗೆ ಎಲ್ಲ ಯಾಕೆ ಚಿಂತೆ ಮಾಡ್ತಿದ್ದೀರಾ ಅಂದರೆ ಸ್ಟ್ರೈಟಾಗಿ ಮಕ್ಕಕ್ಕೆ ಹೊಡೆದಂಗೆ ಹೇಳ್ತಿದ್ದಾರೆ. ಇಲ್ಲಿ ಸ್ವಲ್ಪ ಟಾಂಟ್ ಕೊಟ್ಟು ಮಾತಾಡೋದು ಯಾರು ಅಂದರೆ ಡಿ ಬಾಸ್ ಅವ್ರು ಆಗಿರೋವಂಥದ್ದು. ಇವ್ರು ಹಂಗಲ್ಲ, ಟಾಂಟ್ ಏನು ಕೊಡಲ್ಲ. ಯಾರು ಇವರು, ಎಂಥ ಕ್ವಶನ್ ಕೇಳ್ತಾರೆ, ಯಾರು ಇವನು ಸ್ಲಮ್ಮವನು ಅನ್ನೋ ರೀತಿಲಿ ಅವರ ಒಂದು ಮಾತಾಗಿರೋವಂಥದ್ದು. ಸೊ ಅದು ವಿಷಯ ಏನಂದರೆ, ಎಲ್ಲರದ್ದು ಅವ್ರವ್ರದ್ದೇ ಆದಂಥ ಒಂದು ಓನ್ ಸ್ಟೈಲ್ ಇದೆ. ಸ್ಟಾರೇನೇ ಗುರು, ಫ್ಯಾನ್ಸ್ ಆಗಿರಬೇಕು. ಅವ್ರ ಬಗ್ಗೆ ಮಾತಾಡೋದಾಗಲಿ, ನೀವು ಯಾರು ಫ್ಯಾನೇ ಆಗಿರಿ, ಇನ್ನೊಬ್ಬ ಸ್ಟಾರ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗೆ ಇಲ್ಲವೇ ಇಲ್ಲ. ಅಂದರೆ ಯಾರು ಫ್ಯಾನ್ ವಾರ್ಸ್ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಿರೋ ಅಂಥದ್ದು. ನಾನು ಏನಕ್ಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ತುಂಬ ಕೆಟ್ಟದಾಗಿ ನಡೀತಿದೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ. ಇನ್ನೊಂದು ವಿಷಯ, ಅದನ್ನು ಮೀಡಿಯಾದವರು ತೋರಿಸ್ತಾರಲ್ಲ, ಇವ್ರು ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ಮೀಡಿಯಾದಲ್ಲೂ ಎತ್ತಿ ತೋರಿಸ್ತಾರಲ್ಲ, ಅದು ಇನ್ನೂ ಕೆಟ್ಟ ವಿಷಯ. ಯಾಕೆ ಗೊತ್ತಾ, ಒಬ್ಬ ಬ್ಯಾಡ್ ಕಮೆಂಟ್ ಮಾಡೋನು, ಅವ್ನ ಕೆಲಸನೇ ಅದು, ಬ್ಯಾಡ್ ಕಮೆಂಟ್ ಮಾಡ್ತಾನೆ ಇರ್ತಾನೆ. ತಲೆ ಯಾಕೆ ಕೆಡಿಸ್ಕೊತೀರಾ? ಯಾರಿಗೂ ಒಂದು ಪರ್ಸನಿಗೆ ಹೇಟರ್ ಇದ್ದೇ ಇರ್ತಾರೆ. 30% ಲವ್ ಮಾಡಿದ್ರೆ 70% ಹೇಟ್ ಮಾಡೋರೇ ಇರೋದು ಅಂತ ಜಗತ್ತಲ್ಲಿ. ಈ ವಿಷಯದಿಂದೆಲ್ಲ ಹೋಗಬೇಕಾ ಅಂತ ನನ್ನ ಮೇಯ್ನ್ ಕನ್ಸರ್ನ್ ಇರುವಂಥದ್ದು. ನೀವು ಯಾವುದೇ ಸ್ಟಾರ್ನ ಫ್ಯಾನ್ ಆಗಿರಲಿ, ಯೋಚನೆ ಮಾಡಬೇಕಾ ಇದಿರೋವಂಥದ್ದು. ಈಗ ಸದ್ಯಕ್ಕಿರೋವಂಥ ನ್ಯೂಸ್ ಏನಂದರೆ, ಡಿ ಬಾಸ್ ಅವ್ರ ಮಧ್ಯೆ ಧ್ರುವ ಸರ್ಜಾ ಅವರ ಮಧ್ಯೆ ಏನಾಗಿದೆ ಅಂತ ನೋಡಿ. KD ಮೂವಿ ಇದೆಯಲ್ಲ, ಪ್ರೇಮ್ ಅವ್ರದ್ದೇ ಆಗಿರೋವಂಥದ್ದು. ಆ್ಯಂಡ್ ಆ ಮೂವಿ ಡಿ ಬಾಸ್ ಅವ್ರು ಮಾಡಬೇಕಿತ್ತು ಅಂತಿತ್ತು. ಅದು ಇವ್ರ ಕೈಗೆ ಹೋಯಿತು. ಅದ್ರ ಮಧ್ಯೆ ಒಂದು ಡಿಸ್ಕಷನ್ ಆಯಿತು. ಅಲ್ಲಿ
ಇವರ ಮಧ್ಯೆ ಆಗಲಿಲ್ಲ, ಅದು ಹಿಂದಿಂದೆ ಆಗಿರುವಂಥ ವಿಷಯ. ಆ್ಯಂಡ್ ಅವ್ರು ಸ್ಟ್ರೈಟ್ ಫಾರ್ವರ್ಡಾಗಿ ಡಿವೋರ್ಸ್ ಅವ್ರು ಹೆಂಗೆ ಅಂದರೆ ಸ್ಟ್ರೈಟ್ ಫಾರ್ವರ್ಡಾಗಿ ಒಂದು ವಿಷಯ ಹೇಳ್ಬಿಡ್ತಾರೆ. ಅದು ಆ ವಿಷಯದಲ್ಲಿ ಇನ್ನೂ ಏನು ವಿಷಯ ಅಂದರೆ ಅವರಿಬ್ಬರು ಎದುರು ಬದ್ರಿಗೆ ಸಿಕ್ಕಿದಾಗ ಮಾತಾಡೋಕ್ಕೂ ಕೂಡ ಮನಸ್ಥಿತಿಯಲ್ಲಿ ಇಲ್ಲ. ಆದರೆ ಅವರು ಒಬ್ರಿಗೊಬ್ರು ಎಲ್ಲೂ ಕೂಡ ಮೀಡಿಯಾದಲ್ಲಿ ಅವ್ನು ಹಾಗೆ ಇವ್ನು ಹಿಂಗೆ ಅಂತ ಹೇಳ್ಕೊಂಡಿಲ್ಲ. ಯಾಕೆ ಗೊತ್ತಾ, ಅದು ಅವ್ರಿಗವ್ರು ಕೊಡೋ ಅಂಥ ರೆಸ್ಪೆಕ್ಟ್ ಇವರು, ಅದು ನಾವುಗಳು ಕೊಡ್ತಾ ಇಲ್ಲ. ಮೀಡಿಯಾದವ್ರು ಕೆತ್ಕಿ ಯಾಕೆ ಗೊತ್ತಾ, ಅವ್ರು ಜಗಳ ಆಡಬೇಕಲ್ಲ, ಅದಕ್ಕೆ ಕೆತ್ಕಿ ಏನಾಯಿತು ಅಂತ ಕೇಳೋದು. ಇದಾ ಬುದ್ಧಿ? ಅದಾದಮೇಲೆ ಮತ್ತೆ ಪ್ರೇಮ್ ಅವ್ರ ಜೊತೆನೇ ಈಗ D58 ಮಾಡ್ತಿದ್ದಾರೆ. ವಿಷಯ ಅದಲ್ಲ, ಅವ್ರ ಮಧ್ಯೆ ಅದು ಪರ್ಸನಲ್ ಇರುತ್ತೆ ಗುರು. ಹೇಗೆ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ, ಅದು ಅವ್ರಗಳ ಕಷ್ಟಗಳಿರುತ್ತೆ ತುಂಬ. ಅದ್ರ ಬಗ್ಗೆ ನಾವು ಯಾರು ಗುರು ಡಿಸ್ಕಸ್ ಮಾಡೋದಕ್ಕೆ? ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಸ್ ಹೇಳಿಸಿ. ಇದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ದು. ಅದಾದಮೇಲೆ ಈ ಸ್ಟಾರ್ನ ಫ್ಯಾನು ನನ್ನ ಸ್ಟಾರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ದ. ನೀನು ಯಾಕೆ ಗುರು ತಲೆ ಕೆಡಿಸ್ಕೊತೀಯಾ? ನೀನು ಯಾಕೆ ಗುರು ಕಂಪ್ಲೇಂಟ್ ಮಾಡೋಕ್ಕೆಲ್ಲ ಹೋಗ್ತೀಯಾ? ನೀನು ಯಾಕೆ ಗುರು ಇದು ಹಿಂಗೆ ಅಂದಿದ್ದಾರೆ ಅನ್ನೋದನ್ನೇ ಹೈಲೈಟ್ ಮಾಡಿ ತೋರಿಸ್ತಿದ್ಯಾ? ಇದಿಲ್ಲಿ ಅಂತಲ್ಲ, ಯಾರ್ಯಾರು ನ್ಯೂಸ್ ಹೇಳ್ತಾರೆ ಅವ್ರದ್ದೆಲ್ಲರದು ಎಲ್ಲರ ಕಥೆನೇ ಇದು. ಎತ್ತಿ ಬ್ಯಾಡ್ ನೆಗೆಟಿವ್ನೇ ಹಾಕ್ತಿದ್ದಾರೆ. ನಮಗೆಲ್ಲ ಬೇಕಾ? ನಮಗೇನು, ನಮ್ಮ ಸ್ಟಾರ್ ಚೆನ್ನಾಗಿದ್ದಾರಾ? ನಾವು ನೋಡ್ತಿರೋಂಥ ಸ್ಟಾರ್ಗಳು ಚೆನ್ನಾಗಿದ್ದಾರಾ? ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿದೆಯಾ? ಮೂವಿ ಚೆನ್ನಾಗಿ ಹೋಗ್ತಿದ್ಯಾ? ನಾನು ಕೊಟ್ಟಿರೋ ದುಡ್ಡಿಗೆ ವಸೂಲಿ ಸಮೇತ ಎಲ್ಲ ವಾಪಸ್ ಬಂದಿದೆಯಾ? ಎಂಟರ್ಟೈನ್ಮೆಂಟಲ್ಲಿ ಇದೆಯಾ? ಇಷ್ಟೇ ಗುರು ನಮ್ಮ ಜೀವನ. ಇಂಥ ಸಿಂಪಲ್ ವಿಷಯನ ಅರ್ಥ ಮಾಡ್ಕೊತಲ್ವಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ, ನೀವು ಮಾಡ್ತಾ ಇರ್ತೀರ. ನನ್ನಿಂದ ಅಂದರೆ ಏನು ಗೊತ್ತಾ, ಈ ವಿಷಯ ನಾನು ಮಾತಾಡೋದಕ್ಕೆ ಮೇಯ್ನ್ ರೀಸನ್ ಏನಂದರೆ, ನನ್ನಿಂದ ಈ ಥರದೊಂದು ಮಾತು ಬರಲೇಬೇಕು. ನಾನು ಕನ್ನಡ ಇಂಡಸ್ಟ್ರಿದ ವಿಷಯ ಮಾತಾಡೋವಂಥದ್ದು, ನಾನು ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಕೊಡುವಂಥದ್ದು, ಕನ್ನಡ ಟ್ರೈಲರ್ಸ್ ಯಾವ್ದಾದ್ರು ಬಂದು ಅದಕ್ಕೆ ರಿಯಾಕ್ಷನ್ ಕೊಡ್ತೀನಿ. ಆ್ಯಂಡ್ ರಿಯಾಕ್ಷನ್ ಆನ್ ಟೈಮೇ ಕೊಡಬೇಕು, ಆಗಲಿಲ್ಲ ಅಂದರೆ ಬಿಟ್ಟಾಕ್ತೀನಿ. ಆನ್ ಟೈಮೇ ಕೊಡಬೇಕು ಅನ್ನೋದು ನನ್ನ ಆಸೆ ಆಗಿರುತ್ತೆ. ಸೊ ಈ ಆನ್ ಟೈಮಲ್ಲೆಲ್ಲ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಏನೋ ಒಂದು ಒಳಗಡೆಯಿಂದ ಏನೋ ಒಂದು ಟಾಕ್ಸಿಸಿಟಿ ಹರಡ್ತಾ ಇದೆ. ಇಬ್ಬರು ಫ್ಯಾನ್ ವಾರ್ಸ್, ಅಂದರೆ ಇಬ್ಬರು ಅಂತಲ್ಲ, ಎಲ್ಲ ಫ್ಯಾನ್ ವಾರ್ಸು ಕಮೆಂಟಲ್ಲಿ ಮಾತ್ರ ಅಲ್ಲ, ಈಗ ಎದುರುಗಡೆ ಬಂದು ಹೊಡೆದಾಡೋ ರೀತಿ ಆಗೋಗಿದೆ. ಇದೆಲ್ಲ ಬೇಕಾ? ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡಬಾರ್ದಲ್ವಾ? ಎಜುಕೇಟೆಡ್ ಥರ ಬಿಹೇವ್ ಮಾಡಿ, ಯಾವುದೇ ವಿಷಯ ಇರಲಿ, ಯಾವ ರೀತಿ ಸಿನಿಮಾ ಕೊಡ್ತಿದ್ದಾರೆ ಆ ರೀತಿ ನಮಗೆ, ನಿಮ್ಮ ಸ್ಟಾರ್ ಅಲ್ಲದೇ ಇದ್ರೂ ಬೇರೆ ಸ್ಟಾರ್ ಆದರೂ ಕೂಡ ಆ ಲೆವೆಲಿಗೂ ಕೂಡ ನಮಗೆ ರೀಚ್ ಆಗೋಕ್ಕಾಗಲ್ಲ. ಯಾಕೆಂದರೆ ನಾವು ಫ್ಯಾನ್ಸ್, ನಾವು ಆಲ್ರೆಡಿ ಫ್ಯಾನ್ಸ್ ಅಷ್ಟೇ, ನಾವು ಸ್ಟಾರ್ ಅಲ್ಲ. ಸ್ಟಾರ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರೋಂಥ ಪ್ರಯತ್ನಗಳು ಮಾಡಿ. ಅದು ಬಿಟ್ಟು ಬೇರೆ ಸ್ಟಾರ್ನ ಬೈಯೋ ಹಕ್ಕು ನಮಗೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಸೊ ಗೈಸ್, ಇವತ್ತಿನ ವೀಡಿಯೋ ಇಷ್ಟು. ನಿಮ್ಮ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.